ಮನಸ್ಸು ಚೈತನ್ಯನ ಸರಿಯಾಗಿ ಗ್ರಹಿಸಬೇಕಂದ್ರೆ 3 ಟಿಪ್ಸ್. 3 ಟಿಪ್ಸ್ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಒಂದು ಲೆನ್ಸಿಂದ ನಾವು ತಗೊಂಡು ಒಂದು ಹುಲ್ಲನ್ನ ನಾವು ಸುಡಬೇಕಾದ್ರೆ ಸನ್ಲೈಟಿಂದ ಚೆನ್ನಾಗಿ ಫೋಕಸ್ ಮಾಡಬೇಕು. ಎಷ್ಟೊತ್ತು ಇಡ್ತೀರಿ ನೀವು ಆ ಲೆನ್ಸ್ನ ಸುಡೋಕ್ಕೆ ಅಂತ ಕೇಳಿದ್ರೆ ಎಷ್ಟು ಚೆನ್ನಾಗಿ ಫೋಕಸ್ ಮಾಡಬೇಕು ಅಂತ ಅದ್ರ ಮೇಲೆ ಹೋಗುತ್ತೆ. ಇವಾಗ ಟಿಪ್ಸು ಮನಸ್ಸನ್ನ ಫೋಕಸ್ ಮಾಡೋಕ್ಕೆ ನಾನು ಈ 4ನೇ ಶ್ಲೋಕ ಅದಕ್ಕೆ ಅತ್ಯಂತ ಅನಿವಾರ್ಯ, ಆಮೇಲೆ ಸೂಕ್ತನು. ಯಾಕಂದರೆ ಈ ಎಕ್ಸಾಮ್ ಮುಂಚೆ ಅಥವಾ ಯಾವುದಾದ್ರು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಮುಂಚೆ ಅಥವಾ ಏನಾದ್ರು ಒಂದು ಕ್ರಿಯೆ ಮಾಡೋಕ್ಕೆ ಮುಂಚೆ ಈ 4ನೇ ಶ್ಲೋಕದ ಧ್ಯಾನ ನಾನು ಇವಾಗ ಹೇಳಿದೆ, ಅದನ್ನ 5 ನಿಮಿಷ ಆದರೂ ಅದನ್ನು ಮಾಡಿದ್ರೆ ತುಂಬ ಚೆನ್ನಾಗಿ ಫೋಕಸ್ ಬರುತ್ತೆ. ಇದು ಅದಕ್ಕೆ ಒಂದ್ಸತಿ ಹೇಳ್ಬೋದಾ ಫುಲ್? ಹಾಂ. ಸೊ ಮೊದಲಿಗೆ ನಾವು ಸುಮ್ಮನೆ ಕೂತ್ಕೊಂಡು ದೇಹದಲ್ಲಿ ಅವೇರ್ನೆಸ್ ತೊಗೊಂಬಂದು ಆ ದೇಹದ ಚಲನೆ ಎಲ್ಲ ಯಾವುದರಿಂದ ಆಗ್ತಿದೆ ಅಂತ ಅದರ ಬಗ್ಗೆ ಹೋಗಲಿ ಮನಸ್ಸು. ಉಸಿರಾಟ, ದೇಹದ ಸ್ಥಿತಿ ಎಲ್ಲ ಯಾವ ಶಕ್ತಿಯಿಂದ ಅದಾಗ್ತಿದೆ ಅದರ ಬಗ್ಗೆ ಮನಸ್ಸು ಹೋಗಲಿ. ಅಷ್ಟೇ ಅಲ್ಲ, ನನ್ನ ಮನಸ್ಸು ಅದ್ರ ಬಗ್ಗೆ ಯೋಚನೆ ಮಾಡ್ತಿದೆ ಅಂತ ಹೇಳೋದು, ಅದು ಯಾವ ಶಕ್ತಿಗೆ ಇಂದ ಆಗ್ತಿದೆ ಅಂತ ಮನಸ್ಸು ಅದ್ರದ್ದು ಮೂಲಕ್ಕೆ ಹೋಗಲಿ. ಯಾವಾಗ ಮನಸ್ಸು ಆ ಶಾಂತವಾದ ಸ್ಥಿತಿಗೆ ಹೋಗುತ್ತೋ ಅವಾಗ ಈ ಏಕಾಗ್ರತೆಯ ಶಕ್ತಿ ಮನಸ್ಸಿನಲ್ಲಿ ಖಂಡಿತವಾಗಿ ಬರುತ್ತೆ. ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ನಾವು ತೋರಿಸೋದು ಏನಂದರೆ, ಒಂದು ಹೀರೋ ಸ್ಟೀಮ್ ಎಂಜಿನ್ ಅಂತ ಇದೆ, ಒಂದು ಇನ್ಫ್ರಾರೆಡ್ ಹೀಟ್ ಸೋರ್ಸ್ ಇದೆ. ಅದು ಒಂದು ಮಡಕೆ ಮೆಟಲ್ ಪಾಟ್ನ ಹೀಟ್ ಮಾಡುತ್ತೆ. ಆ ಮೆಟಲ್ ಪಾಟಲ್ಲಿ ನೀರಿದೆ, ಅದನ್ನು ಸ್ಟೀಮ್ ಮುಖಾಂತರ ಅದನ್ನು ಎನರ್ಜೈಸ್ ಮಾಡುತ್ತೆ. ಆ ಸ್ಟೀಮ್ ಹೋಗಿ ಒಂದು ಶಾಫ್ಟ್ನ ರೊಟೇಟ್ ಮಾಡುತ್ತೆ. ಇದರಿಂದ ಈ ನಮ್ಮ ಪಂಚಕೋಶಗಳು ಹೇಗೆ ತೋರಿಸ್ತೀವಿ ಅವತ್ತು ಅಂದರೆ, ಆ ಇನ್ಫ್ರಾರೆಡ್ ಸೋರ್ಸು ಆ ಜ್ಯೋತಿ ಚೈತನ್ಯ, ಆ ಮೆಟಲ್ ಪಾಟು ನಮ್ಮ ಬುದ್ಧಿ. ಯಾಕೆ ಆ ಮೆಟಲ್ ಆ ಹೀಟ್ನ ಚೆನ್ನಾಗೆ ಅಬ್ಸಾರ್ಬ್ ಮಾಡುತ್ತೆ, ಆ ವಾಟರ್ ಡೈರೆಕ್ಟಾಗಿ ಆ ಹೀಟ್ನ ಅಬ್ಸಾರ್ಬ್ ಮಾಡಲ್ಲ. ಮೆಟಲ್ ಹ್ಯಾಸ್ ದಟ್ ಪ್ರಾಪರ್ಟಿ, ಆ ಹೀಟ್ನ ಅಬ್ಸಾರ್ಬ್ ಮಾಡಲ್ಲ. ಹಾಗೆ ಬುದ್ಧಿ ಅತ್ಯಂತ ಸ್ವಚ್ಛವಾದ ವಸ್ತು, ಚೈತನ್ಯವನ್ನು ಚೆನ್ನಾಗಿ ಗ್ರಹಣ ಮಾಡುವುದು ಬುದ್ಧಿ ಮೊದಲಿಗೆ. ಅದಾದಮೇಲೆ ಆ ಸ್ಟೀಮ್ ಯಾವುದು ಅಂದರೆ ನಮ್ಮ ಪ್ರಾಣ, ಆಮೇಲೆ ಆ ಶಾಫ್ಟ್ ಯಾವುದು ಅಂದರೆ ನಮ್ಮ ದೇಹ. ಸೊ ಹಾಗೆ ಆ ಚೈತನ್ಯ ಬುದ್ಧಿ ಮುಖಾಂತರ ಇಡೀ ದೇಹದ ಚಟುವಟಿಕೆಗಳಿಗೆ ಶಕ್ತಿ ಕೊಡುತ್ತೆ. ಇದನ್ನು ನಾವು ಜೀವನದಲ್ಲಿ ಹೇಗೆ ಅವಲಂಬಿಸ್ಬೋದು ಅಂದರೆ, ನಾನು ಏನೇ ಕ್ರಿಯೆ ಮಾಡ್ತಿದ್ದೀನೋ ಇವಾಗ ಆ ಚೈತನ್ಯ ಶಕ್ತಿಯಿಂದಾನೇ ಮಾಡ್ತಿದ್ದೀನಿ. ಅದು ಚೆನ್ನಾಗೆ ಮನಸ್ಸಿನಲ್ಲಿ ಬಂದು ಕೂತ್ಕೊಳ್ಳುತ್ತೆ ಈ ಸೈನ್ಸ್ ಎಕ್ಸ್ಪೆರಿಮೆಂಟಿಂದ. ಸೊ ದಕ್ಷಿಣಾಸ್ಯ ದರ್ಶಿನಿ ಅಂದರೆ, ಹಾಸ್ಯ ಅಂದರೆ ಮುಖ. ಸೊ ಆ ವೇದಾಂತತೆ ಇನ್ನೊಂದು ಮುಖ ಇದು ಸೈನ್ಸು. ಸೊ ವೇದಾಂತದ ಇನ್ನೊಂದು ಫೇಸು, ಸೈನ್ಸ್ ಇಸ್ ಅನದರ್ ಫೇಸ್ ಆಫ್ ವೇದಾಂತ, ದಟ್ ಈಸ್ ದಕ್ಷಿಣಾಸ್ಯ ದರ್ಶಿನಿ. So now I'm going to quickly ask some questions, listicles about Vedanta, okay? 3 Vedantic practice which will help people to handle stress and anxiety within a fast-paced environmentally. 2 ಇವಾಗ ಮನಸ್ಸಿಗೆ ಬರ್ತಿದೆ. ಒಂದು, ಕೆಲವು ಸತಿ ತುಂಬ ಸ್ಟ್ರೆಸ್ ಬರುತ್ತೆ. ಸೊ ಅವರಿಗೆ ಈ ಯುಕ್ತಿ, ಈ ಉಪನಿಷತ್ತು ಇದೆಲ್ಲ ಬಂದು ಹೇಳ್ತೀನಿ ಅಂದರೆ ನಡೆಯಲ್ಲ. ಆ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂದರೆ, ಒಂದು ಹ್ಯಾಪಿ ಪ್ಲೇಸ್ ಅಂತ ಹೇಳ್ತಾರಲ್ಲ ಈ ಲೌಕಿಕ ಭಾಷೆಯಲ್ಲಿ, ಐ ಗೋ ಟು ಮೈ ಹ್ಯಾಪಿ ಪ್ಲೇಸ್ ಅಂತ. ಸೊ ವಾಟ್ ಈಸ್ ಆಲ್ ಆರ್ ಹ್ಯಾಪಿ. ಸೊ ವೆನ್ ಎವರ್ ಒನ್ ಪರ್ಸನ್ ಇಸ್ ಇನ್ ಟ್ರಬಲ್, ನಮಗೆ ತೊಂದರೆ ಆದಾಗ ಐ ಗೋ ಟು ಮೈ ಹ್ಯಾಪಿ ಪ್ಲೇಸ್ ಅಂತ ಈ ಥರ ಎಲ್ಲ ಹೇಳ್ತೀವಿ ನಾವು. ಸೊ ವಾಟ್ ಈಸ್ ದ ಹ್ಯಾಪಿಯೆಸ್ಟ್ ಪ್ಲೇಸ್ ಫಾರ್ ಎವ್ರಿಬಡಿ? ಸುಷುಪ್ತಿ, ಡೀಪ್ ಸ್ಲೀಪ್. ಸೊ ಒಬ್ಬ ತುಂಬ ಸ್ಟ್ರೆಸ್ ಆಗಿದ್ದಾನೆ ಅಂದರೆ ಮೊದಲಿಗೆ ಏನು ಮಾಡ್ಬೋದು ಅಂದರೆ, ಸರಿ ಎಲ್ಲ ಬಿಡು, ಇವಾಗ 2 ನಿಮಿಷ ನಿನಗೆ ಹೋದ ವರ್ಷ ಆಗಿರ್ಬೋದು ಪರವಾಗಿಲ್ಲ, ಯಾವಾಗ ನಿನಗೆ ತುಂಬ ಚೆನ್ನಾಗಿ ನಿದ್ದೆ ಬಂತು, ಎಷ್ಟರ ಮಟ್ಟಿಗೆ ಅಂದರೆ ವಾಪಸ್ ಅದಕ್ಕೆ ಹೋಗಬೇಕು, ಇನ್ನೇನು ಬೇಡ, ಆ ಥರ ನಿದ್ದೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಅಷ್ಟೇ. ಇನ್ನೇನು ಮಾಡಬೇಡ, ಏನು ಯುಕ್ತಿಗಳು ಇದೆಲ್ಲ ಏನು ಬೇಡ, ಆ ಗಾಢ ನಿದ್ದೆ ಬಗ್ಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡು ಅಷ್ಟೇ. ಎಲ್ಲರೂ ಮಾಡ್ಬೋದು ಇದು. ಎಷ್ಟೊತ್ತು ಯೋಚನೆ ಮಾಡಬೇಕು? ಸ್ವಲ್ಪ ಮೈಂಡ್ ಸ್ವಲ್ಪ ಕಾಮ್ ಆಗಲಿ. ಅದು ಕಾಮ್ ಸೊ ಫಸ್ಟ್ ಥಿಂಗ್, ಎಮರ್ಜೆನ್ಸಿ ಫಸ್ಟ್ ಏಡ್ ಕೊಡಬೇಕು. ಸ್ಟ್ರೆಸ್ ಆದಾಗ ಫಸ್ಟ್ ಏಡ್ ಇಸ್ ಯು ಫಸ್ಟ್ ಟೇಕ್ ಯು ಟು ಅ ಸ್ಟೇಟ್ ಆಫ್ ಕಾಮ್ನೆಸ್. ಸುಷುಪ್ತಿ. ನಾನು ಇವಾಗ ಹೊಳೆದಿರೋದು ಹೇಳ್ತಿದ್ದೀನಿ, ಇದು ಸರಿ ತಪ್ಪು ಅಂತ ಇದು ಕೆಲವು ಸಾಧನೆಗಳು ಬೇರೆ ಬೇರೆ ಇರ್ಬೋದು. ಇವಾಗ ಸ್ವಲ್ಪ ಕಾಮ್ ಆದಮೇಲೆ ಸ್ವಲ್ಪ ವಿಚಾರ ನಡೀಲಿ. ಮೊದಲಿಗೆ ಏನಂದರೆ, ಈ ಸ್ಟ್ರೆಸ್ಸು, ಭಯ ಇದೆಲ್ಲ ಆಗೋದು ಯಾವಾಗ ಅಂತಂದರೆ, ನಾನು ಒಬ್ಬನೇ ಇದ್ದೀನಿ, ನನ್ನನ್ನು ಪರಮಾತ್ಮ ಅಥವಾ ನನ್ನ ಗುರು, ನನ್ನ ಹೆತ್ತೋರು ಎಲ್ಲ ಕೈ ಬಿಟ್ಟಿದ್ದಾರೆ, ನನಗೆ ಯಾರೂ ಇಲ್ಲ.
ಆದರೆ ಈ 4ನೇ ಶ್ಲೋಕ ಆ ಥರ ಯುಕ್ತಿಯಾಗಿ ತೊಗೊಂಬರ್ಬೋದು. ನನಗ್ಯಾರು ಇಲ್ಲ, ನನಗ್ಯಾರು ಇಲ್ಲ, ನನಗೆ ದುಃಖ ಇದೆ ಅಂತ ಹೇಳಕ್ಕೆ ಯಾವ ಬೆಳಕಿಂದ ಹೇಳ್ತಿದ್ದೀನಿ, ಆ ಬೆಳಕೆ ನನ್ನ ಗುರು. ಇಡೀ ಮೈ ಒಂಥರ ಜುಮ್ ಅನ್ನತ್ತೆ ಈ ಥರ ಯೋಚನೆ ಮಾಡಿದಾಗ. ಆ ಗುರು ನನ್ನ ಬಿಟ್ಟು ಹೋಗಕ್ಕೆ ಆಗದೇ ಇಲ್ಲ, ಸಾಧ್ಯವೇ ಇಲ್ಲ. ಇದಕ್ಕೆ ಇನ್ನೊಂದು ಲೋಕಲ್ ಭಾಷೆ ಬಂದಿದ್ದು, ಹುಟ್ಟಿಸಿದ ದೇವರು ಹುಲ್ಮೇಯಿಸದೇ ಇರ್ತಾನ. ಹೌದು ಹೌದು. ಇದು ಶಿವಾನಂದ ಲಹರಿ ಅಂತ ಒಂದು ಶ್ಲೋಕದಲ್ಲಿ ಇದೇ ಮಾತು ಬರುತ್ತೆ. ಅಂದರೆ ಪರಮಾತ್ಮ ನೀನೇ ನನ್ನ ನಿರ್ಮಾಣ ಮಾಡಿದಿ, ಹಾಗಾದರೆ ನಿಂದೇ ಈ ಸೃಷ್ಟಿ, ನೀನು ನನ್ನ ನೋಡ್ಕೊಳ್ಳೇಬೇಕು, ಬೇರೆ ಒಂದು ಸಾಧ್ಯವೇ ಇಲ್ಲ, ನಿನ್ನಿಂದಾನೇ ಇದು ಬಂದಿದೆ. ಅಷ್ಟೇ ಇಲ್ಲ, ಈ ಧ್ಯಾನದಲ್ಲಿ ಏನು ಬರುತ್ತೆ ಅಂದರೆ, ಇನ್ನೊಂದು 7ನೇ ಶ್ಲೋಕದಲ್ಲಿ ನಾನು ನಾನು ಅಂತ ಹೇಳ್ತಿದ್ನಲ್ಲ, ನಾನು ಚಿಕ್ಕ ವಯಸ್ಸಿಂದ ಇವಾಗ ಜಾಗೃತಿಯಿಂದ ಸುಷುಪ್ತಿಯಲ್ಲಿ ನಾನು ಅಂತ ಯಾವ್ದು ಬರ್ತಿದೆಯೋ ಅದೇ ಆ ಗುರು, ನನ್ನಲ್ಲಿರೋ ನಮ್ಮ ಗುರುಗಳು. ಅದು ಶ್ಲೋಕದಲ್ಲಿ ಬರುತ್ತು, ಸ್ವಾತ್ಮಾನಂ ಪ್ರಕಟೀಕರೋತಿ ಭಜತಾಂ ಯೋ ಮುದ್ರಯ ಭದ್ರಯ ಅಂತ. ಅಂದರೆ ಈ ಜ್ಞಾನ ಮುದ್ರೆ ದಕ್ಷಿಣಾಮೂರ್ತಿಯಲ್ಲಿ ಅದೇನು ಹೇಳಕ್ಕೆ ಬಂದಿದೆ ಅಂದರೆ, ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೀನಿ, ನಿಂದೇ ಆನಂದ ಸ್ವರೂಪವನಿದ್ದೀನಿ, ಯಾಕೆ ಚಿಂತೆ ಮಾಡ್ತೀನಿ ನೀನು, ಚಿಂತೆ ಬಿಡು ಅತ್ಲಾಗೆ ಅಂತ ಈ ಮುದ್ರದಲ್ಲಿ ಹೇಳ್ತಿದ್ದಾನೆ. ಅದೇ ಭದ್ರ ಮುದ್ರ ಅಂತ ಹೇಳ್ತೀವಿ. ಸೊ ಇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಮೊದಲಿಗೆ ಸುಷುಪ್ತಿ ಅನುಸಂಧಾನದಿಂದ ಸ್ವಲ್ಪ ಕಾಮ್ನೆಸ್ಸಿಗೆ ತಗೊಂಬನ್ನಿ, ಆಮೇಲೆ ನೋಡಪ್ಪ ನಿನ್ನೊಳಗೆ ಈ ಪರಮಾತ್ಮ, ಈ ಗುರು ಚೈತನ್ಯ ಯಾವಾಗಲೂ ಇದ್ದಾನೆ. ಇದು ಇನ್ನು ಕೆಲವುದು ಇವಾಗ ಯಾವ್ದ್ರಿಂದ ನಮಗೆ ಭಯ ಬರ್ತಿದೆಯೋ, ಇದು ಸ್ವಲ್ಪ ನೀವು 3 ಕೇಳಿದ್ದಕ್ಕೆ ನಾವು 3 ಹೇಳಿದೆ. ಯಾವ್ದ್ರಿಂದ ನಮಗೆ ಭಯ ಬರ್ತಿದೆಯೋ ಇವಾಗ ಸ್ವಲ್ಪ ನಿನ್ನ ಕನಸು ಬಗ್ಗೆ ಯೋಚನೆ ಮಾಡು ಅಂತ ಅವನಿಗೆ ಹೇಳೋದು. ಕನಸಿನಲ್ಲಿ ಬೇರೆ ಬೇರೆ ವಸ್ತುಗಳಿಂದ ನಮಗೆ ಭಯ, ಚಿಂತೆ ಇದೆಲ್ಲ ಬಂತು. ಸ್ಟ್ರೆಸ್ಸು ಅಂದರೆ ಅದೇನೋ ಬೇಕು ಎಂದಿತ್ತು, ಸಿಗ್ತಿರ್ಲಿಲ್ಲ, ಸ್ಟ್ರೆಸ್ಸು ಇದೆಲ್ಲ ಬಂತು. ಅದೆಲ್ಲ ಯಾಕೆ ಬಂತು ಅಂದರೆ, ಭಯನೇ ತಗೊಳ್ಳಿ, ನಮಗಿಂತ ಬೇರೆ ಒಂದು ವಸ್ತು ಇದೆ, ಅದರಿಂದ ಆ ಭಯ ಬಂತು. ಎದ್ಮೇಲೆ ಏನು ಗೊತ್ತಾಗತ್ತೆ, ಆ ಹುಲಿ ನನ್ನ ಅಟ್ಟಿಸ್ಕೊಂಡು ಬಂದಿದ್ದು ಸ್ವಪ್ನದಲ್ಲಿ ನಾನೇ ಆ ಹುಲಿ ರೂಪದಲ್ಲಿ ಕಂಡೆ ಅಲ್ವಾ, ಅಥವಾ ಯಾರಿಗೋ ಏನೋ ಆಯಿತು ನಮ್ಮ ಸ್ನೇಹಿತರಿಗೆ ಸ್ವಪ್ನದಲ್ಲಿ, ನಾನೇ ಅವನ ಥರ ಕಾಣ್ದೆ ಅಲ್ಲಿ, ಅದೇನೇನಾಯಿತು ನಾನೇ ಆ ಥರ ಕಂಡ್ಕೊಂಡೆ ಸ್ವಪ್ನದಲ್ಲಿ. ಎದ್ಮೇಲೆ ಗೊತ್ತಾಯಿತು ಏನಂತ, ಅದಷ್ಟು ನಂದೇ ಸ್ವರೂಪ, ನನಗಿಂತ ಬೇರೆ ಅಂತ ಅಂದ್ಕೊಂಡು ಭಯ ಅಥವಾ ಸಂತೋಷ ಅದೆಲ್ಲ ಸ್ವಪ್ನದಲ್ಲಿ ಪಡ್ಕೊಂಡೆ, ಈ ಪ್ರಪಂಚನೂ ಹಾಗೆ ಅಂತ ಮನವರಿಕೆ ಮಾಡಬೇಕು. ಈ ಪ್ರಪಂಚನೂ ಹಾಗೆ ಅಂದರೆ ನಂದೇ ಜ್ಯೋತಿ, ನಂದೇ ಆತ್ಮಸ್ವರೂಪ, ಈ ಎಲ್ಲ ವಸ್ತುಗಳ ಥರ ಕಾಣ್ತಿದೆ ಅಷ್ಟೇ. ಅದಕ್ಕೆ ಈ ಸೈನ್ಸ್ ತುಂಬ ಹೆಲ್ಪ್ ಆಗುತ್ತೆ, ಆ ಇನ್ಫಿನಿಟಿ ಮಿರರ್ ಆಗಲಿ ಬೇರೆ ಎಕ್ಸ್ಪೆರಿಮೆಂಟ್ಸ್ ಆಗಲಿ. ಬಟ್ ಅದೇ ಮೇನು ಈ ತತ್ವಗಳು ಸಿದ್ಧಾಂತಗಳೆಲ್ಲ ಬೇಕಾದ ಸಮಯಕ್ಕೆ ಯೋಚಿಸೋ ಹಾಗೆ ಅದು ಬುದ್ಧಿ ಕೆಲವು ಸತಿ ಭ್ರಮಣೆ ಅಂತಾರಲ್ಲ, ಹೊಳೆಯಲ್ಲ, ಬ್ಲ್ಯಾಂಕ್ ಆಗ್ಬಿಡ್ತೀವಿ ಅಂತ. ಸೊ ಅವಾಗ ಏನು ಮಾಡಬೇಕು ಅಂದರೆ, ಬೇಡದೇ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಯು ಸ್ವೆಟ್ ಇನ್ ಪೀಸ್ ಟೈಮ್ ಸೊ ಯು ಡೋಂಟ್ ಬ್ಲೀಡ್ ಇನ್ ವಾರ್ ಟೈಮ್ ಅಂತ ಹೇಳ್ತಾರಲ್ಲ. ಸೊ ನಾವು ಶಾಂತವಾಗಿರೋ ನೋಡಿ, ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪ 5 ನಿಮಿಷ ಶಾಂತಿ ಬಂತು ಅಂದರೆ ಎಷ್ಟೋ ಪುಣ್ಯ ಮಾಡಿದ್ದೀವಿ ಅದಕ್ಕೆ ಪಡೆಯೋಕ್ಕೆ. ಇದನ್ನು ನಾವು ಗಮನಕ್ಕೆ ತಗೊಳ್ಳಲ್ಲ. ಆ ಶಾಂತವಾದ ಸಂದರ್ಭಗಳಲ್ಲಿ ಏನು ಕೆಲಸ ಇಲ್ಲದೆ ಇದ್ದಾಗ ಈ ವಿಚಾರಗಳು ಮಾಡಬೇಕು ನಾವು, ಅಭ್ಯಾಸ. ಕೊನೆ ಪಕ್ಷ ಒಂದು 5 ನಿಮಿಷ ಪ್ರತಿದಿನ, ದಿವಸ ಶುರು ಮಾಡೋಕ್ಕೆ ಮುಂಚೆ ಒಂದು 5 ನಿಮಿಷ ವಿಚಾರ ಮಾಡ್ಕೊಂಡು ಹೋಗ್ತೀನಿ ನಾನು. ವಿಚಾರ ಅಂದರೆ ಇವೆಲ್ಲ ಈ ಕವಚ, ರಕ್ಷಾ ಕವಚ, ಈ ವಿಚಾರ ನಿಜವಾದ ರಕ್ಷಾ ಕವಚ. ಆ ಕವಚ ಹಾಕ್ಕೊಂಡು ಭೂಮಿಗೆ ಹಾಗೆ ಹೋಗ್ತಾನೋ ಒಬ್ಬ ಸೈನಿಕ, ಹಾಗೇನೆ ಈ ವಿಚಾರದ ಕವಚ ಹಾಕ್ಕೊಂಡು ವ್ಯವಹಾರದ ಯುದ್ಧ ಭೂಮಿಗೆ ನಾವು ಹೊರಡಬೇಕು ದಿನ. ಅಥವಾ ಇನ್ನೊಂದು ನಮ್ಮ ಗುರುಗಳು ಹೇಳೋದು, ಈ ಹಲಸಿನ ಹಣ್ಣು ಮುಟ್ಟಬೇಡ ಅಂತ ಹೇಳ್ತೀವಿ, ಯಾಕಂದರೆ ಮುಟ್ಟಿದ್ರೆ ಅಂಟು ಬರುತ್ತೆ. ಆದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮುಟ್ಟಿದ್ರೆ ಏನೂ ಆಗಲ್ಲ. ಸೊ ಹಾಗೆ ಎಣ್ಣೆ ಸವರ್ಕೊಂಡು ಪ್ರಪಂಚ ಎದುರಿಸಬೇಕು. ಈ ವಿಚಾರದ ಎಣ್ಣೆ ಮನಸ್ಸಿಗೆ ಚೆನ್ನಾಗಿ ಸವರಿಸಿ ಪ್ರಪಂಚ ಏನೇ ಮುಟ್ಟರು ಅದು ನಿಮಗೆ ಮುಟ್ಟಕ್ಕಾಗಲ್ಲ. ಹಾಗೆ